ಹುಡುಗಿ ನನಗೆ ಮಟನ್ ಮಾಡಿಕೊಡು, ಮಟನ್ ಗ್ರೇವಿ ಮಾಡು, ಅದನ್ನು ಮಾಡು ಇದನ್ನು ಮಾಡು ಅಂತ ಇಷ್ಟೊತ್ತನ ನಿಂತ್ಕೊಂಡು ಅಡುಗೆ ಮಾಡೋ ಅಷ್ಟೊತ್ತಿಗೆ ನನ್ನ ಕೈ ಕಾಲನೋ ಬಿದ್ದು ಹೋದ್ವತ್ತಾಗ ಕೆಟ್ಟ ಸುಸ್ತಾಗೋತು. ಒಂದು ಈಟರ ಬಂದವ, ಒಂದು ಉಳ್ಳಾಗಡ್ಡಿ ಹೆಚ್ಚಿಕೊಡ್ಲೆ, ಒಂದು ಏನಾರು ರುಬ್ಬಿ ಕೊಡ್ಲೆ ಅಂತ ಕೇಳಿಲ್ಲ ನೋಡು. ಸರ್ತಿಗೂ ಏನಾರ ಮಾಡೋ ಹೊತ್ತಿನಾಗ ಬಂದು ಕೇಳ್ತಿದ್ಲಪ್ಪ. ಏನು ಸುಸ್ತಾಗೈತೆ ಏನೋ, ಯಾಕೋ ಆ ನಮ್ನಿ ಬಿದ್ದಾಳ. ಏನಾಗೈತಿ ಈಕಿಗೆ? ಹೋಲ್ಬಿಡ. ರಮ್ಯಾ ರಮ್ಯಾ ಏ ರಮ್ಯಾ, ಈ ಹುಡುಗದು ಏನು ಮಾಡಕತ್ತಿದ್ದತ್ತವ ಆತಗಂತ ಆತಗ. ಶೋ ದೇವ್ರೆ, ಕರೆದು ಸಾಕಾಗ ಹೋಗತ್ತ. ಏನವ ಬಂದೆ ಇವ ತಗೋ ಮಟನ್ 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 ಅಂತ ಬಡ್ಕೊಳತ್ತಿದ್ದೆಲ್ಲ ಮಾಡೇನು ನೋಡು. ಗುಡಿಗೆ ಹೋಗ್ಬೇಕಂತಿದ್ರೆ ಇದನ್ನೆಲ್ಲ ತಿಂದಿನ ಮತ್ತೇನು ಗುಡಿಗೆ ಹೋಗಿ. ಆಯ್ತು ತಗೋ ಮಾಡೇನು ನೋಡು, ತಿನ್ನು. ಏನವ ಇಷ್ಟ ಮಾಡಿಯಲ್ಲ? ನಿಮ್ಮ ಅಪ್ಪ ತತ್ತನಂತೇಳಿ ಒಂದು ಹಿಂಡು ತಗೊಂಬಂದಿದ್ದ, 1.5 ಕಿಲೋ ತಂದಿದ್ರ. ಅರ್ಧ ಕಿಲೋ ಆದ, ಅರ್ಧ ಕಿಲೋ ಈದಂತ ಮಾಡೇನಿ. ಒಂದು ಅರ್ಧ ಕಿಲೋ ನಿಮ್ಮ ಅಣ್ಣ ಬರ್ತಾನ, ಅದಕ್ಕೆ ಹಸೆದ ಇಟ್ಟೇನಿ. ನಾಳೆ ಪಾಪ ಬರ್ತೈತಿ, ಬಂತಂದ್ರೆ ಒಂದು ಏನಾರ ಮಾಡಿ ಕೊಡ್ತೇನೆ ಅದ್ರಾಗ. ಯಾರು ರೇಣುಕಾರ? ನಾನು ಏಟ್ ತಿಂತಾನಿ ಎಲ್ಲ ನೀನ ತಿನ್ಕೋ. 2 ಪೀಸ್ ತಿಂತೇವೆ ಅಷ್ಟೇ ನಾವು, ತಿನ್ನು. ಅಲ್ಲ ನೀನು ಮಟನ್ ಮಾಡಿದ್ರೆ 2 ಪೀಸ್ ತಿನ್ನಕ್ಕೆ ಇವತ್ತು ಇದು ಕಡಿಮೆ ಆತ ನಿನಗೆ. ತಿನ್ನು. ಅದೇನು ವರ್ಷ ಆತನ ತಿಂದೇ ಇಲ್ಲ ನಂಗೆ ಮಾಡ್ತೀಯ ಅತ್ತಾಗ. ನಾನು ಒಂಚೂರು ಹೊರಗೆ ಮಾತಾಡ್ಕೊಂಡ್ ಬರ್ತೇನೆ. ಗುಡಿಗೆ ಹೋಗೋ ನಂದಿದ್ನಲ್ಲ, ಅದಕ್ಕೆ ಪುಣ್ಯಾತ್ಗೀತಿ ಬಂದ್ಲ ಏನಾಲೆ. ಗುಡಿಯಲ್ಲೇ ಗುಂಡಾರೆಲೆ ಎಲ್ಲ ತಿನ್ಕೊಂಡು ಕುಂತಿಯಲ್ಲ, ಮತ್ತೇನೈತಿ? ಮತ್ತು ಮಟನು ಚಿಕನ್ ಅನ್ಬೇಡ, ನಂಗೆ ನಾಳೆನೂ ಬೇಕು. ನಾಳೆ ಮಾಡಿಕೊಡ್ತೇನೆ, ನೀನು ಕಾಯ್ಕೊಂತ ಕುಂದ್ರು. ಮಟನ ಎಷ್ಟು ದಿನ ಆಗಿತ್ತ. ಎಲ್ಲ ತಿಂತೀನಿ. ಗುಡಿಗೆ ಹೋಗೋಣ ಅಂದಿದ್ರಲ್ಲ, ನಾನು ಬಡ ಮತ್ತು ನಾನು ಕೆಲಸ ಮುಗಿಸ್ಕೊಂಡು ಬಂದೆ. ಬರ್ರಿ ಹೋಗೋಣ ಗುಡಿಗೆ, ನಿಮ್ಮ ಮಗಳು ಕರೀರಿ. ಅದು ಯಾಕೆ ಕೇಳ್ತೀರಿ? ಗುಡಿಗೆ ಹೋಗೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡೇನಿ. ಅಷ್ಟೊತ್ತಿಗೆ ಈಕಿ ಅಯ್ಯೋ ನನಗೆ ಮಟನ್ ತಿನ್ನಂಗಾಗೈತಿ, ನನಗೆ ಮಟನ್ ಬೇಕೇ ಬೇಕು ಅಂತ ಒಂದು ಸಮನ ಗದ್ದಲ ಮಾಡಕತ್ಬಿಟ್ಲ. ಏನು ಮಾಡಲಿ, ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಅವ್ರ ಅಪ್ಪನೂ ಹೋಗ್ಲಿ ಬಿಡ, ತಿಂತಾನಂತ ಆಸೆ ಪಡ್ತಾಳೆ, ತಂದು ಕೊಡು, ಬೇಕಾದ್ರೆ ನಾಳೆ ನಾಡ್ದು ಯಾವಾಗ ಹೋಗಿ ಬರಕ್ಕೆ ಬರ್ತೈತಿ ಅಂತಂದ್ರೆ ಹಾಗಾಗಿ ಮತ್ತೆ ಸುಮ್ಮನೆ ಅದೇ ನೋಡ್ರಿ. ಅದಕ್ಕೆ ಈಗೇನು ಹೋಗಲ್ಲ ರೀ ಗುಡಿಗೆ. ಇದು ಇನ್ನೊಂದ್ಸಲ ಹೊಂಟಾಗ ನಾನು ನಿಮ್ಗೆ ಕೇಳ್ತೇನಂತ. ಹೌದಾ? ಅಲ್ಲ ನೀವು ಗುಡಿಗೆ ಹೋಗ್ಕೇನಂದ್ರೂ ಬೇಕಂತ ಅದು ಹುಡುಗಿ. ಅಯ್ಯೋ ದೇವ್ರೆ, ಆದರೂ ಏನಂದ್ರೆ ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪ ದೇವರು ದಿಂಡ್ರು ಅಂದರೆ ಒಂಚೂರು ಭಯ ಭಕ್ತಿ ಕಮ್ಮಿನೇ. ಹೌದು. ಇಲ್ಲಿಲ್ರಿ, ಈ ಸಲ ಹಂಗೆ ಮಾಡ್ಯಾಳ, ಇಲ್ಲ ಹಂಗೆ ಮಾಡ್ತಿದ್ದಿಲ್ಲಕ್ಕೆ. ಹೌದಾ, ಸರಿ ತಗೋರಿ, ಬರ್ರಿ ಒಳಗೆ ಬರ್ರಿ. ಇಲ್ಲ ಇನ್ನೊಂದ್ಸಲ ಬರ್ತೀನಿ ತಗೋರಿ. ಅಲ್ಲ ಆ ಜಯಕ್ಕರದು, ಪಾರ್ವತಿ ಅಕ್ಕರು, ಈ ಗಿರ್ಜಕ್ಕರು ಯಾರು ಇವ್ರ ಜೊತೆಗೆ ಮಾತಾಡಲ್ಲ. ಓ, ಅವ್ರು ನಿಂತಾರ, ಇವ್ರು ಸುಮ್ಮನೆ ಹೋಗ್ತಾ ಇದಾರ. ನನ್ನ ಇದ್ರಿಗೆ ಮಾತಾಡಿದ್ರಲ್ಲ, ಏನಪ್ಪ. ಅಯ್ಯೋ ದೇವ್ರೆ, ಇದೇನಿದು ಹುಡುಗಿ ಎಲ್ಲ ತಿಂದು ಮುಗಿಸಾಳಲ್ಲ. ಎಲ್ಲ ತಿಂದು ನಾಲ್ಗೆ ಯಾಕೆ ನೆಕ್ ಬಿಟ್ಟಾಳಲ್ಲ. ಅಲ್ಲ ಇಷ್ಟಕೊಂಡ ತಿನ್ನಕಾಕತ್ತ? ಏನು ಹುಡುಗಿದು? ಅಲ್ಲ ಎಂತ ಹೊಟ್ಟೆ ಹಚ್ಕೊಂಡದಾರ ಅಂದ್ರೆ ಹಿಂಗೆ ತಿನ್ನಕಾಕತ್ತೆ? ಏನಾತಪ್ಪ? ತಿನ್ಲ 1 ಕಿಲೋದಷ್ಟು? ಅಯ್ಯೋ ದೇವ್ರೆ, ಅಲ್ಲ ಒಂದು 2-3 ಪೀಸ್ ತಿಂದು ಒಲ್ಲೆ ಅಂತಿದ್ಲ. ಇದೇನಿದು ಈ ಪರಿ ತಿಂದಾಳಲ್ಲ? ಯಾಕೋ ಒಂಥರ ಹೆದರಿಕಾಗತ್ತಲ್ಲ. ಏನು ಹೇಳೋದು ಇದಕ್ಕೆ? ಇವ್ರ ಮುಂದಂದ್ರೆ ಇವ್ರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ಈಕಿ ನೋಡಿದ್ರೆ ಈ ಪರಿ ತಿಂತಾದಳ. ಅಯ್ಯೋ ದೇವ್ರೆ, ಏನು ಒಂದು ಅರ್ಥನ ಆಗುತ್ತಲ್ಲ. ಅಲ್ಲ ಇಷ್ಟಕೊಂಡ ತಿನ್ನಕಾಕತ್ತ? ಅಯ್ಯೋ ಇಲ್ಲ, ಮೊದಲು ಇವ್ ಫೋನ್ ಮಾಡ್ಬೇಕು ತಡಿ. ಹಿಂಗೆ ಆಗ್ತಾಯಿತ್ತು ಮನ್ಯಾಗ ಇಲ್ಲಿ ಬಂದಾಗಿಂದನು ಅಂತೇಳಿ. ಹಲೋ ಅಪ್ಪ, ಕೆಲ್ಸದ ಮಗದಿಯೇನ? ಏನತ್ತವಾ ಅಪ್ಪ, ಇಲ್ಲಿ ಬಂದಾಗಿಂದನು ಯಾಕೆ ನಿಮ್ಮ ತಂಗಿ ಒಂಥರನ ಮಾಡಕತ್ತಾಳ? ಏನಪ್ಪ, ನಿಮ್ಮ ಅಪ್ಪಗೆ ಹೇಳಿದ್ರೆ ಯಾವುದು ಕಿವಿ ಹಾಕ್ಕೊಳ್ಳಲ್ಲ, ಏನು ಹೇಳಿದ್ರು ತಲೆಯಾಗ ತಗೊಳ್ಳಲ್ಲ. ನನಗೆ ಯಾಕೋ ಒಂಥರಾನ ಇಲ್ಲೊಂಥರ ಸಮಾಧಾನನೇ ಆಗವಲ್ತು. ಅಪ್ಪ ಒಂಚೂರು ನೀ ಬಾರ್ಲಾ, ಇವತ್ತೇ ಬಾರ್ಲಾ. ಅವ ಇವತ್ತು ಸಂಜಿಕ ಬರ್ತೇನೆ ತಗೋ. ಮೊದ್ಲು ಬಾರಪ್ಪ, ಮೊದ್ಲು ಬಾ, ಬಿಡೋದು ಬಿಟ್ಟು ಏನು ಯಾಕೆ ಸಮಾಧಾನ ಆಗೋಲ್ದು? ಮೊದ್ಲು ನೀ ಬಂದೇ ಬಿಡು. ಆಯ್ತು ಬೇ.
ಅಷ್ಟಕ್ಕೊಂಡ ತಿಂದು ಬಂದಿಯಲ್ಲೇ ಹೊಟ್ಟೆ ಎದಕ್ ಬರ್ತೈತಿ ರಮ್ಯಾ ಭಾಳ ದಿನ ಆಗಿತ್ತು ತಿನ್ಬೇಕು ಅಂತ ಅನ್ನಿಸ್ತು ತಿಂದೆ ಅಯ್ಯೋ ನಿನ್ನ 1 ಕಿಲೋ ತಿಂದಿಲೇ ಆ ಕಂಡಬಿಟ್ಟು ಅನ್ನನೂ ತಿಂದಿ ಮಟನ್ನೂ ತಿಂದಿ ಎಲ್ಲ ಬಾಳಿಗೆ ತೊಳೆದು ನೆಕ್ಕಿ ಬಿಟ್ಟಿ ಅವ ಆತಾಗ ಅಲ್ಲ ಅಷ್ಟು ಅಷ್ಟು ತಿನ್ನಷ್ಟು ಹೊಟ್ಟಿಸ್ತಿತ್ತ ತಿನ್ಬೇಕು ಅನ್ನಿಸ್ತು ತಿಂದೆ ನೀ ಅದು ಇನ್ನೊಂದು ಅರ್ಧ ಕಿಲೋ ಇಟ್ಟಿಯಲ್ಲ ಫ್ರಿಜ್ನಾಗ ಅದನ್ನು ಇಟ್ಟಿದ್ರೆ ಅದನ್ನು ತಿಂದಿರ್ತಿದ್ದೆ ಅಯ್ಯೋ ದೇವ್ರೆ ಏನು ನಿನ್ನ ಹೊಟ್ಟೆಗೆ ದೇವ್ಗೆ ಹೋಗ್ಕೊಡತನ ಅಲ್ಲ ನೀ ತಿಂದಿದ್ದಕ್ಕೆ ನಂಗೇನು ಬೇಜಾರಿಲ್ಲ ಆದರೂ ಅಷ್ಟೊಂದು ತಿಂದ್ರೆ ಆರೋಗ್ಯ ಅದಕ್ಕೆ ಬರ್ತೈತಿ ಮತ್ತೆ ಮಾಡ್ಕೊಂಡು ತಿನ್ನು ಇನ್ನೊಂಚೂರು ಐತಲ್ಲ ಅದನ್ನು ಮಾಡೋಗು ನಾನು ಅದನ್ನೇನು ಮಾಡಲ್ಲ ನಿಮ್ಮ ಅಣ್ಣ ಬರ್ತಾನ ಪಾಪ ಅವಂಗಂತ ಮಾಡಕ್ಕೆ ಇಟ್ಟೇನಿ ಏನು ಅವಶ್ಯಕತೆ ಇಲ್ಲ ನಿಂದೊಂದು ಕತ್ತಿ ಅತ್ತಾಗ ಈಗ ಮತ್ತೆ ಏನಾರ ಅನ್ನ ಸಾರಿಗೆ ಏನಾರು ಮಾಡ್ಬೇಕು ನೋಡು ನನಗಂತೂ ಕೈಕಾಲನ್ನ ಹೋಗ್ಯಾವತ್ತಾಗ ಇಷ್ಟೊತ್ತನ ನಿಂತು ಮಾಡಿ ಒಂದು ಚೂರಾರ ಬರ್ತೀಯಲ್ಲ ನೋಡು ಒಟ್ಟು ಏನಾರ ಮಾಡ್ಬೇಕಾ ಅಂತೇಳಿ ಬಾ ಒಟ್ಟು ಬಂದು ಒಂದು ಟಮಾಟಿ ಸಾರಾರ ಮಾಡಿ ಹೆಂಗಿದ್ರು ಬರ್ತದಲ್ಲ ನಂಗೆ ಒಂದು ಚೂರು ಅಡ್ಡಕ್ಕೆ ನನ್ನ ಕಾಲನ್ನ ಹೋಗ್ಯಾವತ್ತಾಗ ನಾನೇನು ಮಾಡಲ್ಲ ನಂಗೆ ಯಾಕೆ ಮಾಡನಕತ್ತಿ ನೀನು ನಾ ಮಾಡಲ್ಲ ನಂಗೆ ಯಾಕೆ ತಲೆ ತಿನ್ನಕತ್ತಿ ಶಾಂತ ಬರ್ರಿ ಏನದು ಒದ್ರಾಟ ಅಲ್ಲ 1.5 ಕಿಲೋ ತಂದಿದ್ರೆ ಹತ್ತತ್ರ 1 ಕಿಲೋ ಅಷ್ಟು ಮಾಡೇನ್ರಿ ಮಟನ್ ಅಷ್ಟು ತಿಂದಾಳ ಒಂದು ಪೀಸ್ ಉಳಿದಿಲ್ಲ ಅಲ್ಲ ತಿಂದಿದ್ದಕ್ಕೆ ಬೇಜಾರಂತಲ್ಲ ಆದ್ರೂ ಅಷ್ಟು ತಿಂತಾರ ಯಾವ ಮನುಷ್ಯ ತಿಂತಾನ್ರಿ 1 ಕಿಲೋ ಹೌದನವಾ ಭಾಳ ದಿನ ಆಗಿತ್ತು ತಿಂದಿದ್ದಿಲ್ಲ ನಂಗೆ ಹೊಟ್ಟೆ ಹಶ್ವಾಗಿತ್ತು ಅದಕ್ಕೆ ತಿಂದೆ ಹೋಗ್ಲಿ ಬಿಡಾತಾಗ ಏನ್ ದೊಡ್ಡ ಆಗದತ್ತಾಗ ಮತ್ತೊಂಚೂರು ಏನಾರ ಬೇರೆ ಮಾಡಿ ತಿಂದ್ರಾತು ಅಲ್ಲ ಇದು ಏನೋ ಕೇಳ್ಬೇಕು ಅಂತ ಬಂದೆ ಅದು ಒಂದು ಒಳ್ಳೆ ವಿಚಾರ ಏರಿ ಸುಮ್ಮನಿರಿ ಒಳಗಳ ಹಂಗ ಮಾಡಿರ್ತೈತಿ ಈಗ ಏನಾತೀಗ ತಿಂದಿದ್ದು ವಾಪಸ್ ವಾಂತಿ ಮಾಡ್ಲಾ ಎಲ್ಲ ವಾಪಸ್ ದಬ್ರಾಗ ಹಾಕಿಡ್ರಿ ಮಾಡ್ಲಾ ಅಯ್ಯೋ ಏನಾತ್ರಿ ಈಕಿಗೆ ಶಾಂತ ಮತ್ ನೀ ಹಂಗಂದ್ರೆ ಏನ್ ಅನ್ಬೇಕು ಹೋಗ್ಲಿ ಬಿಡು ತಿಂದಾಳತ್ತಾಗ ನಡಿ ಹೊರಗೆ ಬಾ ಮಗಳೇ ಒಂದು ಸಿಹಿ ಸುದ್ದಿ ಅದು ಒಂದು ಒಳ್ಳೆ ಸಂಬಂಧ ಬಂದತ್ತವ ನನ್ನ ಕೊಲಿಗೆ ಹೇಳಿದ್ದು ನನ್ನ ಜೊತೆ ಕೆಲಸ ಮಾಡೋದ್ರಾಗ ಒಬ್ಬ ಅದಾನ ಸತೀಶ್ ಅಂತೇಳಿ ಒಳ್ಳೆ ಅಂದ್ರೆ ಒಳ್ಳೆ ಗಣಮಗ ಪಾಪ ಅವ್ನ ಮಗಗೆ ಕನ್ಯೆ ಹುಡ್ಕಾತಿದ್ರ ಹಂಗೆ ಮಾತಾಡ್ಕೊಂತ ವಯಸ್ಸಿಗೆ ಬಂದು ಮಗಳದಾಳಪ್ಪ ನನಗೂ ಅಂತ ಅಂದೆ ಅಂತಿದ್ದಂಗೆ ಒಂದೇ ಮಾತು ಅಯ್ಯೋ ಹೌದಾ ಹಂಗಾರೆ ಚಲೋನೇ ಆತು ನಿನ್ನ ಮಗಳನ್ನೇ ಹಂಗಾರೆ ನನ್ನ ಮಗ್ಗೆ ತೊಗೊಳನಂತೆ ಏನಂತಿ ನೋಡಕ್ ಬಾ ಅಂದ್ರೆ ಬರ್ತೀವಿ ಒಂದು ಮಾತು ಬೇಕಾದ್ರೆ ನಿಮ್ಮ ಮನ್ಯಾಗ ಕೇಳಿ ಹೇಳು ಅಂತೆಲ್ಲ ಭಾಳ ಅಂದ್ರು ಹುಡುಗ ಅವನು ಏನೋ ಇಂಜಿನಿಯರಿಂಗ್ ಮಾಡ್ಕೊಂಡದಾನಂತೆ ಒಳ್ಳೆ ಪಗಾರ ಐತಂತೆ ಚಲೋ ಅದಾನಂತೆ ಹೊರದೇಶದ್ದು ಆಪರ್ ಐತಿ ಹೋಗ್ಬೋದು ಅಂತ ಹೇಳ್ತಾ ಇದ್ದ ಏನಂತೀವ ನಂಗೆ ಮದ್ವಿ ಬೇಡಪ್ಪ ಕಣ್ಣಂಗೆ ಮದ್ವಿ ಮಾಡ್ಕೊರ ಮದ್ವಿ ಬೇಡಪ್ಪ ಅಂತ ಈ ನಮ್ದು 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಮತ್ತೊಂದು ವರ್ಷಕ್ಕೆ ಊರು ಬಿಟ್ಟು ಅಡ್ಡಾಡೋದು ಕೆಲಸ ಎಲ್ಲ ಕಡೆ ಇದು ಮಾಡ್ಕೊಂತ ಅಡ್ಡಾಡ್ತಿ ಸಾಕು ಓದಿದ್ದು ಅವನು ಏನೋ ಕೆಲಸ ತಗದಾನಂತೆ ನೀನು ಓದಿದ್ದು ಇಷ್ಟೇ ಸಾಕು ಬೇಕಾದ್ರೆ ಇದೊಂದು ಲಾಸ್ಟ್ ಎಕ್ಸಾಮ್ ಅದಾವ ಈಗ ಮುಗಿಸ್ಕೊಂಡು ಬಿಟ್ಬಿಡು ಏನ್ರಿ ಒಳ್ಳೆ ಸಂಬಂಧ ಅಂತೀರಿ ಗಡಗಡ ಬರಕ್ಕೆ ಹೇಳ್ರಿ ಮದುವೆ ಮಾಡಿ ಕಳ್ಸನ್ ಏನಾಗೋದಿಲ್ಲ ಹೊರದೇಶಕ್ಕೆ ಬೇರೆ ಹೋಗ್ತಾರಂತೀರಿ ಸಾಕಪ್ಪ ಗೌರ್ಮೆಂಟ್ ನೌಕರಿ ಇದ್ದು ಹುಡುಕ್ಬೇಡ್ರಿ ಏನು ಇಂಥ ಪ್ರೈವೇಟ್ ಯಾವಾರ ಆದ್ರೆ ಒಳ್ಳೇದತ್ತಾಗ ನಾನು ಮದ್ವೆ ಮಾಡ್ಕೊಳಲ್ಲ ಯಾಕೆ ನಿಂದೇನು ಕಾಟ ಸುಮ್ಮನಿರು ಬಾಯಿ ಮುಚ್ಕೊಂಡು ಮದುವೆ ಮಾಡ್ಕೊಳಲ್ಲ ಅಂತ ಹುಡುಗನ ಒಂದ್ಸಲ ನೋಡಕ್ ಬರ್ಲಿ ಆಮೇಲೆ ನಿನಗೆ ಇಷ್ಟ ಆಕತಿ ಮದುವೆ ಮಾಡ್ಕೊಳಲ್ಲ ಅಂದ್ರೆ ಓದ್ಕೊಂತ ಅಡ್ಡಾಡ್ತೀಯನ ನೋಡು ಇಲ್ಲಿಗೆ ಬಂದಿಷ್ಟೇ ನಿನ್ನೆ ಹೋಗಿ ವಿಚಾರಿಸ್ಕೊಂಬರ್ತೀನಿ ಕಾಲೇಜಿಗೆ ಅಂದು ನಿನ್ನೆ ಹೋಗಿಲ್ಲ ಇವತ್ತು ಹೋಗ್ಲಿಲ್ಲ ಇನ್ನು ನಾಳೆ ಸೂಟಿ ನಾಡ್ದಾರ ಹೋಗಿ ಕಾಲೇಜ್ ಕಡೆ ವಿಚಾರಿಸ್ಕೊಂಡು ಬಾ ಏನ್ರಿ ನಡ್ರಿ ಟಮಾಟೊ ಸಾರು ಅನ್ನ ಮಾಡ್ತೇನೆ ನೋಡ್ರಿ ಮಾಡು ನನಗೆ ಮದುವೆ ಬೇಡ ಮದ್ವೆ ಮಾಡ್ತೀರಾ ಮದ್ವೆ ಮಾಡ್ರಿ ಯಾರಿಗೆ ಮದ್ವೆ ಮಾಡ್ತೀರಿ ನಾನು ನೋಡ್ತೀನಿ ಮದ್ವೆ ಮಾಡ್ತಾರಂತೆ ಮದ್ವೆ ನಾಳೆ ಅದು ಯಾವನ್ ಬರ್ತಾನ ಅವನ ಕತ್ತಿ ಮುಗೀತು ಈಕಿನ್ನ ಎಲ್ಲಿ ಹೋಗಾಕು ನಾನು ಬಿಡಲ್ಲ ಈಕಿ ನನ್ನ ಗೆಳತಿ ಇದೇ ಮನ್ಯಾಗ ಉಳಿಸ್ಕೊಂತೀನಿ ಈಕಿನ್ನ ಎಲ್ಲಿ ಹೋಗಾಕು ನಾನು ಬಿಡಲ್ಲ ಈಕಿ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಪಾರಕ್ಕ ಯವ್ವ ನನಗೆ ಈ ಮನೆ ವಿಚಾರ ಬೇಡವ ಯವ್ವ ಕರೆನ ಯಾಕೆ ಏನಾತಂತ ಕೇಳ್ತೀನಿ ನೀನು ನಿನ್ನೆ ಅಂತ ಕೆಟ್ಟ ಕನಸವ ನನಗಂತರು ಅರ್ಧ ಆ ಮನೆ ಬಗ್ಗೆ ಮಾತಾಡಿ ತಲೆಯಾಗದ ಕುಂತಿತ್ತಲ್ಲ ಅದಕ್ಕೆ ಹಿಂಗೆ ಕೆಟ್ಟ ಕನಸು ಬಿದ್ದಿರ್ಬೇಕು ಹೇಳೋಕ್ಕಾಗಲ್ಲ ಆ ಹುಡುಗಿ ಒಂಚೂರು ಹೊರಗೆ ಬಂದ್ರೆ ಮಾತಾಡ್ಬೇಕು ಅಂತೇನಿ ಏನು ಮಾತಾ ಕೇಳಲ್ಲಪ್ಪ ಆಕೆ ಗಂಡಿಗೆ ಹೇಳ್ಬೇಕು ಅಂತ ನೋಡಿದೆ ಆಕೆ ಗಂಡು ಮಕ್ಕ ಕೊಟ್ಟು ಮಾತಾಡೋದಲ್ಲ ಶಾಂತವನ್ ಗಂಡ ಅದಕ್ಕೆ ಮತ್ತೆ ಮಾತಾಡಕ್ಕೆ ಹೋಗ್ಲಿಲ್ಲವ ಹೋಗ್ಲಿ ಬಿಡ ಗಿರ್ಜಿ ನಾನು ನೀನು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ ಬಿಟ್ಬಿಡು ಹೋಲತ್ತಾಗ ನಾವು ಯಾಕೆ ಹೇಳ್ಬೇಕು ಅಂತ ಕಾತೋರಿಬೇಕು ಅವರಿಗೆ ಅನ್ನಿಸ್ದಾಗ ಅವರೇ ಬಂದು ಕೇಳ್ತಾರೆ ಹೌದಿಲ್ಲ ಬಿಟ್ಬಿಡು ಹೋಲತ್ತಾಗ ಈ ಮನೆ ಉಸಾಬ್ರಿ ಬೇಡ ಅಲ್ಲ ನಾನು ಪೂಜೆ ಮಾಡಿಸ್ರಿ ಯಾವ್ದಾರ ಒಳ್ಳೆ ಪೂಜೆ ಅಂತ ಹೇಳಿದ್ನೇ ಇಲ್ಲ ಆ ಗಣಮಗ ನಾವು ರೊಕ್ಕ ತಿನ್ನಕ್ಕೆ ಮಾಡೇವಂತ ಅಯ್ಯೋ ರೊಕ್ಕ ತಿಂತಾರೆ ಬಿಡ್ರಿ ಅವ್ರದ್ದೆಲ್ಲ ಯಾರು ನಂಬಾರ್ದವ್ರನ್ನ ಅಂತಾನೆ ನಂಗೆ ಎಷ್ಟು ಸಿಟ್ಟು ಬಂದ್ಬಿಡ್ತು ಗೊತ್ತಾ
ಅಂದ್ರೆ ನನಗೆ ಆ ಪೂಜಾರಿಗೆ ಕಮಿಷನ್ ಐತೆನ ಇವ್ರಿಗೆ ಪೂಜೆ ಮಾಡಿಸಿ ರೊಕ್ಕ ಇಟ್ಕೋತೇನೆ ಅನ್ನೋ ಲೆಕ್ಕಕ್ಕೆ ಮಾತಾಡ್ಬಿಟ್ಟ ಆ ಶಾಂತ ಅವ್ನ ಗಂಡ. ನನಗೆ ಭಾರಿ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ನಾನು ಇನ್ಮ್ಯಾಗ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಬೇಕಾದಾಗಲ್ತಕ್ಕ ಪೂಜಿನಾರ ಮಾಡಿಸ್ಕೊಲಿ ಬಿಟ್ಟಾರ ಬಿಟ್ಕೊಲಿ, ನಾನು ಇನ್ಮ್ಯಾಗ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅವ್ರಾಗೆ ಬಂದು ಯಾವತ್ತು ನಮ್ಮ ಮನ್ಯಾಗ ಹಿಂಗೆ ತೊಂದರೆ ಆಗಾಕತ್ತೈತಿ ಅಂತ ಅಂತಾರಲ್ಲ ಆವತ್ತು ಬೇಕಾದ್ರೆ ಮಾತಾಡಿದ್ರಾತ. ಅಲ್ಲ ಆದರೂ ಗಿರ್ಜಿ ಮೊದಲೆಲ್ಲ ಆ ಮನೆಯಿಂದ ಒಂಥರ ಅಳ ಸೌಂಡು, ಒಂಥರ ಮನೆ ಕಡೆ ನೋಡಕ್ಕೆ ಹೆದರಿಕೆಕ್ಕಿತ್ತು. ಒಂಥರ ಅಳು ಸೌಂಡ್ ಎಲ್ಲ ಬರ್ತಿದ್ದಿಲ್ಲ ರಾತ್ರಿ ಆಗತ್ಲೆ, ಈ ಉಯ್ ವೈ ಉಯ್ ಅಂತೇಳಿ. ಹೌದಿಲ್ಲ? ಆಮೇಲೆ ಯಾವಾರ ಪ್ರಾಣಿ ಸತ್ತು ಬಿದ್ದಿರ್ತಿದ್ವು. ಇದು ಯಾವುದು ಈಗ ಒಂಚೂರು ಕಡಿಮೆ ಆಗಿತ್ತು ನೋಡಿಗಲ್ಲ ಅವ್ರು ಬಂದಾಗಿಂದನು. ಏನಪ್ಪ ಖಾಲಿ ಮನೆ ಇತ್ತಲ್ಲ ಅದಕ್ಕೆ ಹಂಗಕ್ಕಿತ್ತು ಏನೋ. ಖಾಲಿ ಮನೆಯೇ ತುಂಬಿದ ಮನೆಯೇ. ಅವಾಗ ಅಕ್ಕಿದ ಗದ್ಲ, ಇದು ಅಳು ಸೌಂಡು, ಆಮೇಲೆ ಈ ಪ್ರಾಣಿ ಸತ್ತು ಬೀಳೋದು ಇವೆಲ್ಲ ಈಗ ಇಲ್ಲಿ ನೋಡು. ಏನೋ ಹೋಗ್ಲಿ ಬಿಡ ಪರಕ್ಕ, ನಮ್ಗೆ ಯಾಕೆ ಬೇಕು? ನಾವು ಮಕ್ಕಳು ಮರಿ ಇದ್ದವರು. ಹೌದಿಲ್ಲ? ಮಾತಾಡಿ ಮಾತಾಡಿ ಆ ದೇವು ನಮ್ಮ ಮನೆಗೆ ಬಂತಂದ್ರೆ ಏನು ಮಾಡೋದು? ಹಿಂದಾಗಡೆ ಹಾಳಾದಕ್ಕೆ ಈಕೆಬೇಕು ಇಲ್ಲೇ ಸತ್ತು ಕಾಸ್ಲೆ ಇಡೀ ಏರಿಯಾನ ಒಂಥರ ದೇವುದು ಓಣಿ ಕಂಡಂಗೆ ಕಾಣಕತ್ಬಿಟ್ಟತವ ಯವ್ವ ಆತಾಗ. ನಾ ಎಷ್ಟು ಸಲ ಹೇಳ್ತೇನೆ ನನ್ನ ಗಂಡಗ, ಹಾಳಾದ ಮನೆ ಮಾರನ್ರಿ, ಮಾರಿ ಎಲ್ಲರ ಬೇರೆ ಕಡೆ ಹೋಗೋಣ ಅಂತೇಳಿ. ನನ್ನ ಮಾತಂದ್ರೆ ಕೇಳಲ್ಲ. ಅವ್ರಪ್ಪ ಅವ್ರವ್ವ ಭಾಳ ಬದುಕಿದ ಮನೆ ಅಂತೆ, ನಾನು ಇಲ್ಲೇ ಇರ್ತೀನಿ ಅಂತಾರೆ. ಏನು ಮಾಡ್ತಿ ಹೇಳು? ಆಗಿರ್ಜಂದು ಅಕ್ಕ ಅದು ಸೈತಂದು ನಮ್ದು ಮನೆಯಲ್ಲಿ ಇದೆ, ನಿಮ್ದು ಮನೆಯಲ್ಲಿ ಇದೆಯಾ? ಅಲ್ಲಿ ಇರೋದು ಅಲ್ಲ, ನಾವು ಅದು ಸುದ್ದಿಗೆ ಹೋಗೋದೇ ಇಲ್ಲ ಅಲ್ಲ. ನಮ್ದು ಪಾಡಿಗೆ ನಾವು ಇರ್ತೀವಿ, ನಮ್ಮ ಪಾಡಿಗೆ ನಾವು ಇರ್ತೇವ. ಆದರೂ ಒಂಥರ ಹೆದ್ರಿಗೆ ಬಂದಂಗೆ ಆಗಲ್ಲ. ರಾತ್ರಿ ಹೊರಗೆ ಬಂದು ನಿಲ್ಲಾಕ ಹೆದ್ರಿಗೆ ಬರ್ತದೆ ಗೊತ್ತನು? ನಮ್ಮದು ಬಾಡಿಗಿದ್ದು ಮನೆ. ಇದು ಎಲ್ಲ ಹಿಂಗೆ ಆಗಿದೆ ಅಂತ ಗೊತ್ತಾಯ್ತು ಅಲ್ಲ. ಅರೇ ನಮ್ಮದು ಮರದಿಗೆ ಹೇಳಿದ್ದೀನಿ ಖಾಲಿದು ಮಾಡಿಬಿಟ್ಟು ಬೇರೆ ಕಡೆ ಹೋಗೋಣ ಅಂತ. ಬಾಡಿಗೆ ಮನೆ ನೀವು ಹೋಗ್ತೀರಿ, ಸುಡ್ಗಾಡ್ ನಮ್ಮ ಸ್ವಂತ ಮನೆ ಅಲ್ಲ, ಎತ್ತಾಗ ಹೋಗೋಣ ಹೇಳು. ದಾರಿ ನೋಡಿ ಸಾಕಾತ. ಯಾವ ದಾರಿ ಕಾಯಕತ್ತಿ? ಅದು ಬರ್ತೇನೆ ಅಂತ ಹೇಳಿದ್ದ, ಅದ್ರ ಸಂಬಂಧ ದಾರಿ ಕಾಯಕತ್ತೇನ್ರಿ. ಹೌದಾ? ಸರಿ ಸರಿ. ಅವ್ನ ಮಕ ಯಾಕೆ ಹಂಗೆ ಮಾಡಿ? ಏನು ಮಕ ಹಂಗೆ ಮಾಡೋದು ಬಿಡ್ರಿ ಓಲತ್ತಾಗ. ಯಾಕ ಒಂಥರ ಮಾಡಕತ್ತಾಳ್ರಿ ಈಕೆ. ಏನ್ರಿ ಯಾವ್ದಾರ ದೇವಸ್ಥಾನಕ್ಕಾರ ಹೋಗಿ ಬರನ್ರಿ, ಸಮಾಧಾನ ಆಗವಲ್ತು. ದೇವಸ್ಥಾನಕ್ಕಂದ್ರೆ ಸೋಮವಾರ ದಿನ ಹೋಗ್ಬರಂತ ತಗೋ. ಇವತ್ತು ಸಂಜಿಕ ಹುಡುಗನ ಕಡೆದವ್ರಿಗೆ ಬಂದು ನೋಡ್ಕೊಂಡು ಹೋಗಂತ ಹೇಳೇನಿ, ಬರ್ತೀನಿ ಅಂತ ಹೇಳಾರ. ಹೌದಾ? ಒಳ್ಳೇದಾತ್ ಬಿಡ್ರಿ. ಆಕೆ ಯಾಕ ಈ ಮನೆಗೆ ಬಂದಾಗಿಂದನೂ ಒಂಥರನ ಮಾಡಾಕತ್ತಾಳ. ಆದಷ್ಟು ಬೇಗ ಮದುವೆ ಆತಂದ್ರೆ ಅಲ್ಲಿ ಹೋಗಿಂದಾರ ನೆಮ್ಮದಿಯಾಗಿರ್ತಾಳ ತಾಳ. ಈ ವಾತಾವರಣ ಆಗಿ ಬಂದಿಲ್ಲ ಆಕೆಗೆ. ವಯಸ್ಸಿಗೆ ಬಂದ ಮಕ್ಕಳ ಅಂದ್ಮೇಲೆ ಹಿಂಗೆಲ್ಲ ಹಾಕಿರ್ತದ ಬಿಡ. ಕುಂದಿರ್ತೀರ ಎಲ್ಲಾರ್ಕೊಂಡ್ ಕೊಡ್ಡಿ ಕುಂಟಿ ಮಾತಾಡ್ಕೊಂತ ತಲೆ ಹಿಡಿಸ್ಕೊಂತ ಹೆಂಗಿರ್ತೈತಿ ನನಗೆ ಗೊತ್ತಾಗೋದಿಲ್ಲ. ನನ್ನ ಮಗಳು ಹೆಂಗಿರ್ತಾಳ ದಿನ ಒಂದಕ್ಕೆ. ವಯಸ್ಸಿಗೆ ನೀ ಮನೆಗೆ ಬಂದ್ಮೇಲೆ ಬಂದ್ಲನ ಆಕೆ? ಅಲ್ಲೇ ವಯಸ್ಸಿಗೆ ಬಂದಾಳ ಕಾತಿ ನಿಮ್ದೊಂದತ್ತಾಗ ಎಲ್ಲದಕ್ಕೊಂದು ಏನಾರ ರಾಗ ತಿಳದೇ ಬಿಡ್ತಾರ. ನಿಮಗಂತೂ ದೇವ್ರದೇನ್ರ ಅಂದ್ರೆ ಭಯ ಭಕ್ತಿ ಇಲ್ಲ, ನನಗೈತಿ. ಒಳ್ಳೇದು ಅಂತಿದ್ಮೇಲೆ ಕೆಟ್ಟದ್ದು ಇರ್ತೈತಿ. ಈ ಮನೆ ರಾವೈತೆ ಏನಾತಾಗ ಯಾಕೋ ಆಜು ಬಾಜು ಹೆಣ್ಮಕ್ಳು ನೋಡಿದ್ರೆ ಅಂದೇ ಅಂತಾವು, ಈ ಮನೆಯಾಗ ಒಂದು ಪೂಜೆ ಮಾಡಿಸ್ರಿ, ಈ ಮನೆ ಸರಿ ಇಲ್ಲ ಹಂಗೆ ಹಿಂಗೆ ಅಂತೇಳಿ. ನಂಗೆ ಯಾಕೋ ಒಂಥರ ಅನುಮಾನ. ಆ ಓನರ್ಗಾರ ಕೇಳೋಣ ಅಂತಂದ್ರೆ ಆ ಸುಡ್ಗಾಡು ಹೆಣ್ಮಗಳು ಅದೇನು ಬಾಯಿ ಬಿಡೋದಲ್ಲ ತಾಗ ಬೆಂಕಿ ಹತ್ತಾಕ. ಅವ್ನು ಯಾವನ ಮನೆಗೆ ಕೊಡ್ಸಿದ್ನ ಏನಾತಾಗ ಬರಲಿ ನನ್ನ ಮಗ ಬರಲಿ. ಮೊದ್ಲು ಈಗಿನೊಂದ್ಸಲ ದವಾಖಾನಿಗಾರ ಕರ್ಕೊಂಡು ಹೋಗ್ಬರ್ಬೇಕು. ಈಗ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದಿನಲ್ಲ, ನಾಳೆ ಬಿಡೋದು ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ ಅಷ್ಟೇ. ಇವತ್ತು ಅವ್ರೇನು ಹುಡುಗನ ಕಡೆ ಬರ್ತಾರನ ಬಂದು ನೋಡ್ಕೊಂಡು ಹೋಗೋಣ. ಇನ್ನೂ ನಿನ್ನ ಮಗಳು ರೆಡಿ ಆಗೋಲ್ಲ ಅಲ್ಲಿ ಹೋಗೋದು ಏನು ಹೇಳ್ತೀರ ಹೇಳ್ಕೊರಿ. ನಾನು ಅಕ್ಕಿ ಕೊಟ್ಟು ಮಾತಾಡಿ ಸಾಕಾಗೋಗೈತೆ. ರೆಡಿ ಆಗವ ಹುಡುಗನ ಕಡೆ ಬರ್ತಾರ ಅಂತ ಹೇಳ್ರಿ. ಆಯ್ತು, ನಾನೇ ಹೇಳ್ತೀನಿ ಬಿಡು. ಮನಿ ಹುಡುಕ ಅಷ್ಟೊತ್ತಿಗೆ ಸಾಕಾಗೋತವ. ಯೋ ಬಂದೆ ಮಗನೇ. ಇದು ಹೆಂಗ್ ಗೊತ್ತಾತ್ಲ ಮನಿ? ಹೇಳಿದ್ರಲ್ಲ ಇಂಥ ಏರಿಯಾ ಇಂತಲ್ಲಿ ಐತಿ, ಹಿಂಗಿಂಗ್ ಬರ್ಬೇಕು ಹಿಂಗಿಂಗ್ ಅಂತ. ಮತ್ತೆ ಇಲ್ಲಿ ಮುಂದಕ್ಕೆ ಬಂದು ಒಂದಿಬ್ರನ್ನ ಕೇಳಿದಿಲ್ಲ, ಹೊಸ್ದಾಗಿ ಬಂದಾರಲ್ರಿ ಹಿಂಗ್ ಬ್ಯಾಂಕ್ನ ಕೆಲಸ ಮಾಡ್ತಾರ ಅನ್ನತ್ಲೆ ಹೊಸ್ದಾಗಿ ಬಂದವ್ರನ್ರಿ ಆಯ್ತು ತಗೋರಿ ಅಂತೇಳಿ ಹೇಳಿದ್ರು. ಏನೇನ ಆಕತಿ ಅಂತೀಯವ ಮನ್ಯಾಗ? ಮನಿ ನೋಡಿದ್ರೆ ಇಷ್ಟು ಚಲೋ ಐತಲ್ವ, ಮಸ್ತ್ ಐತೆ. ಹಳ್ಳಿ ಮನಿ ವಾತಾವರಣ ಭಾಳ ಚೆನ್ನಾಗೈತೆ ಮನಿ. ಮನಿ ಚಲೋ ಐತಪ್ಪ. ಮನಿ ಆಗಿರೋ ಮನುಷ್ಯರ ಈಗ ಯಾಕೆ ಒಂಥರ ಆಗಕತ್ತಾರ. ನಿಮ್ಮ ತಂಗಿ ನೋಡೋಗಕ್ಕಿನ ಕೊನೆಯಾಗ ಏನೋ ಇವತ್ತು ಸಂಜೆಗೆ ಏನೋ ಹುಡುಗನ ಕಡೆದಾರ ನೋಡಕ್ ಬರ್ತಾರಂತೆ. ನಿಮ್ಮ ಅಪ್ಪ ಅಂದ್ರು ಈಗ ಆಕಿನ ರೆಡಿ ಆಗೋ ಅನ್ಬೇಕು. ರೆಡಿ ಹಾಕ್ಕೊಳ ಬಿಡ್ತಾಳ. ರೆಡಿ ಹಾಕ್ಕೊಳ ತಗೋ. ಅಲ್ಲ ಈಗ ಇಷ್ಟು ಬೇಗ ಮದುವೆ ಮಾಡ್ತೀರಿ ಆಕಿಗೆ? ಇಲ್ಲಿ ಬಿಡಪ್ಪ, ಏನು ಊರು ಅಡ್ಡಾಡೋರು ನಾವು ಅಲ್ಲಲ್ಲೇ ಕರ್ಕೊಂಡು ಏನು ಹೋಗೋದತ್ತಾಗ. ಮದುವೆ ಆಗ್ಬಿಡ್ಲಿ, ಆರಾಮಾಗಿರ್ತಾಳ ಆಕಿ ಪಾಡಿಗೆ ಆಕಿ. ಏನು? ಓ ಹೌದಾ, ಸರಿ ಆತಂಗಾರ ಮಾಡಿ ಮದುವೆ ಮಾಡಿದ್ರೆ ಹತ್ತು ಮತ್ತೇನು ಮಾಡೋದು. ಹೌದಿಲ್ಲ? ಅದು ಅಲ್ಲ, ನಿಮ್ಮ ಅಪ್ಪನ ಆಫೀಸ್ನಾಗ ಕೆಲಸ ಮಾಡ್ತಾರಂತೆ, ಒಳ್ಳೆ ಹುಡುಗಂತ. ಹುಡುಗಂದ್ರೆ ಅವ್ರ ಅಪ್ಪ ಕೆಲಸ ಮಾಡ್ತಾರಂತೆ. ಆ ಹುಡುಗನು ಚಲೋ ಇರ್ತಾನ ಅಂತ ಅನ್ನತ್ತಾರ. ಫೋಟೋದಾಗ ಕಳಿಸು ಅಂತಂದ್ವಿ, ಕಳಿಸಿದ್ರೆ ಬಿಟ್ರೆ ಗೊತ್ತಿಲ್ಲ. ನೋಡೋಣ, ಹುಡುಗ ಚಲೋ ಇತ್ತಂದ್ರೆ ಯಾಕೆ ಆಗಬಾರ್ದು? ಹೌದಿಲ್ಲ? ಸರಿ ಆತು ಬಾ, ಕೈಕಾಲು ಮುಖ ತಗೊಂಡು ಊಟ ಮಾಡುವಂತೆ. ಇದು ಅಯ್ಯೋ ನೆನಪ ಆಗಿಲ್ಲ ನೋಡು, ನಿನ್ನ ಸಲಾಗಿ ಅರ್ಧ ಹಸಿಯದ ಫ್ರಿಜ್ನಾಗ ಇಟ್ಟಿದ್ದೆ. ತಡಿ, ಫ್ರೈ ಮಾಡಿ ಕೊಡ್ತೀನಿ, ತಿನ್ನುವಂತೆ. ಅಪ್ಪ ಹುಡುಗನ ಬಗ್ಗೆ ಮಾತ್ರ ಚಲೋ ವಿಚಾರಿಸ್ಬೇಕಪ್ಪ. ಸುಮ್ಮನೆ ಮದುವೆ ಮಾಡೋಕ್ಕಾಗಲ್ಲ. ಏನು ತಲೆ ಕೆಡಿಸ್ಕೋಬೇಡ, ಹುಡುಗನ ಬಗ್ಗೆ ನಾ ಎಲ್ಲ ವಿಚಾರಿಸ್ತೀನಿ.